ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮ ಒಂದು ಪಾಟ್ನಲ್ಲೇ ಬಿಟ್ಟಿರುವಂತಹ ಉಳಿಸೊಪ್ಪು ಮತ್ತು ದೊಗ್ಗರಲೆ ಸೊಪ್ಪನ್ನು ಬಳಸಿ ಮಶಪ್ಪು ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ, ವಿಡಿಯೋ ಲಿಂಕನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಸುಮ್ಮನೆ ವಿಡಿಯೋಸ್ನ ನೋಡಿ ಹಂಗೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನದಾಗಿ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿ 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, 8 ರಿಂದ 10 ಹಸಿಮೆಣಸಿನ್ಕಾಯಿ, 1 ಟೊಮೆಟೊವನ್ನು ನಾನು ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ಪಷ್ಟು ತೊಗರಿಬೇಳೆಯನ್ನು ನಾನು ಸೇರಿಸ್ತಾ ಇದ್ದೀನಿ. ತೊಗರಿಬೇಳೆ ಸೇರಿಸಿದ ನಂತರ 1 ಸ್ಪೂನು ಜೀರಿಗೆ, 1 ಸ್ಪೂನು ಕಲ್ಲುಪ್ಪು, ಚೆನ್ನಾಗಿ ತೊಳೆದಿಟ್ಟಿರುವಂತಹ ಹುಳಿ ಸೊಪ್ಪು ಮತ್ತು ದೊಗ್ಗರಲೆ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಕುಕ್ಕರ್ ಒಳಗಡೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು. ಇದು ಪಾಟಲ್ಲೇ ಸಿಗುತ್ತೆ, ಊರಲ್ಲಿ ಹೊಲಗಳಲ್ಲಿ ಮತ್ತು ತೋಟದಲ್ಲೆಲ್ಲ ಸಿಗುತ್ತೆ. ಈ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಿಗೆ ನೀವು ಹುಳಿಯನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಟೊಮೊಟೊ ಆಗಲಿ ಹುಣಸೆಹಣ್ಣು ಆಗಲಿ, ಯಾಕಂದರೆ ಹುಳಿ ಸೊಪ್ಪಲ್ಲೇ ಹುಳಿ ಅಂಶ ಇರುತ್ತೆ. ಹಾಗಾಗಿ 1 ಟೊಮೊಟೊ ಇಲ್ಲ 1 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು. 2 ವಿಸಲ್ ಕೂಗಿಸ್ಕೊಳ್ಳಿ. 2 ವಿಸಲ್ ನಂತರ ನೋಡಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಮಂತನ ತಗೊಂಡು ನೀವು ಮಸ್ಕೊಳ್ಳಿ. ನಾನು 1 ಸ್ಪೂನಷ್ಟು ಹುಳಿ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು 1-2 ನಿಮಿಷದಲ್ಲೇ ನಾವು ಮಂತಲ್ಲಿ ಮಸ್ಬಿಡ್ಬೋದು. ನಂತರ ಒಂದು ಪಾತ್ರೆನ ಇಟ್ಟು 1 ಸ್ಪೂನು ಎಣ್ಣೆ ಕಾದ ನಂತರ 1 ಸ್ಪೂನು ಸಾಸಿವೆ, ಸ್ವಲ್ಪ ಇಂಗು, ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಮಸ್ತಿಟ್ಟಿರುವಂತಹ ಮಶಪ್ಪನ್ನು ಅದರೊಳಗಡೆ ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸಿ ನೋಡಿ. ಈ ಒಂದು ತಿಕ್ನೆಸ್ಸಲ್ಲಿ ಮಶಪ್ ಇರಬೇಕು. ತೀರಾ ತೆಳ್ಳಗಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದ್ರ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ ಎಲ್ಲ ನಾವು ಈ ಮಶಪ್ಪನ್ನು ಬಳಸ್ಕೊಂಡು ತಿನ್ಬೋದು. ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಗೊತ್ತಾಯ್ತಲ್ಲ ಮಾಡೋದು ಹೇಗೆ ಅಂತೇಳಿ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ಒಂದು ವಿಧಾನದಲ್ಲಿ ಮಾಡಿ. 40,000 ವ್ಯೂವರ್ಸ್ ಆಗಿದ್ದಾರೆ, ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ ಫ್ರೆಂಡ್ಸ್. ಬೇಗ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು, ವಿಡಿಯೋ ನೋಡ್ತಾ ಇರೋರು. ಥ್ಯಾಂಕ್ ಯು.